ನೋಡಿ, ನನಗಂತೂ ಬಜೆಟ್ ಮೇಲೆ ಏನು ನಿರೀಕ್ಷೆ ಇಲ್ಲ. ಇದು ಕಳೆದ 10 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ. ನಮ್ಮ ಬೆವರು ಬೇಕು ಅವರಿಗೆ, ನಮ್ಮ ದುಡಿಮೆ ಬೇಕು ಅವರಿಗೆ, ಅದಕ್ಕೆ ತಕ್ಕಂಗೆ ನಮಗೆ ಫಲ ಕೊಡಿ, ನಮಗೇನಾದರೂ ಸ್ವಲ್ಪ ನೆರವು ಕೊಡಿ ಅಂತ ಕೇಳತ್ತಪ್ಪ ಹೇಳಿ. ಈ ಸಲದ ಬಜೆಟ್ ಮೇಲೆ ಯಾವುದೇ ನಿರೀಕ್ಷೆ ಇಲ್ಲ ಅನ್ನೋ ಮಾತಿನೊಂದಿಗೆ ಪ್ರಿಯಾಂಕ್ ಖರ್ಗೆ ಮಾತನ್ನ ಶುರು ಮಾಡಿದ್ರು. ಮೋದಿಯವರ ಮಾಸ್ಟರ್ ಸ್ಟ್ರೋಕ್ನಿಂದ ನಿರುದ್ಯೋಗ ತಾಂಡವ ಆಡ್ತಾ ಇದೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ರೈತರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಕರ್ನಾಟಕ 2ನೇ ಹೆಚ್ಚು IT ಕಂಪನಿ ಹೊಂದಿರೋ ರಾಜ್ಯ. 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ 12 ರೂಪಾಯಿ ಕೊಡ್ತಾರೆ. UP ಅವರಿಗೆ ಮಾತ್ರ 120, ಬಿಹಾರದವರಿಗೆ 178 ರೂಪಾಯಿ ಹೋಗ್ತಾ ಇದೆ. ಇಡೀ ಭಾರತ ದೇಶವನ್ನ ನಾವು ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ರಾಜ್ಯದಿಂದಾನೇ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗ್ತಾ ಇರೋದು. ಅದಕ್ಕೆ ಯಾವುದೇ ನೆರವು ಕೊಡೋದಿಲ್ಲ ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು. ರಾಜ್ಯದ ಅನುದಾನ ಕಳೆದ ಬಾರಿ ಕೇಳಿದ್ದೆ, ಇಲ್ಲಿ ತನಕ ಬಂದಿಲ್ಲ. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿ ಮನವಿ ಪತ್ರ ಕೊಡದೆ ನಾವು ನಮ್ಮ ಹಕ್ಕಿಗಾಗಿ ಪ್ರತಿಭಟನೆ ಮಾಡಿದ್ದೀವಿ. ಆದರೂ ಕೂಡ ಕೇಂದ್ರದವರು ಕೊಡಲ್ಲ ಅಂದ್ರೆ ನಮಗೆ ಉಪಕಾರ ಮಾಡ್ತಾ ಇದ್ದಾರಾ? ಕೇಂದ್ರ ಸರ್ಕಾರದಿಂದ ಏನೂ ಬಂದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ನೋಡಿ, ನನಗಂತೂ ಬಜೆಟ್ ಮೇಲೆ ಏನು ನಿರೀಕ್ಷೆ ಇಲ್ಲ. ಇದು ಕಳೆದ 10 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ. ಮಧ್ಯಮ ವರ್ಗ ಅಂತ ಒಂದು ಏನು ವರ್ಗ ಇತ್ತು ಅದು ಇಲ್ಲ, ಸಂಪೂರ್ಣವಾಗಿ ನಿರ್ನಾಮ ಆಗಿದೆ. ರೈತರು ಇವತ್ತು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು SMEಸು MSMEಸು ಸಂಪೂರ್ಣವಾಗಿ ಕುಸಿದೋಗಿದೆ. ಕೋವಿಡ್ ಆದ ನಂತರ ಏನು ಸಾಲಗಳು ಜಾಸ್ತಿ ಆಗಿವೆ, ಅದಕ್ಕೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ. ಉದ್ಯೋಗ ಸೃಷ್ಟಿ ಮಾಡುವಂಥ ಯಾವುದೇ ಯೋಜನೆಗಳು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿಲ್ಲ. ಮತ್ತು ಕರ್ನಾಟಕಕ್ಕಂತೂ ವಿಪರೀತ ಅನ್ಯಾಯ ಮುಂಚೆಯಿಂದನೂ ಕೂಡ. ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ IT ಪೇಯರ್ಸ್. GST ಕಲೆಕ್ಷನ್ ಹೈಯೆಸ್ಟ್ ಇದೆ. FDI ಸೆಕೆಂಡ್ ಹೈಯೆಸ್ಟ್. ಇವತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮ್ಗೆ ಎಷ್ಟು ಬರ್ತಾ ಇದೆ? ನಾವು 100 ರೂಪಾಯಿ ಕೊಟ್ಟರೆ ನಮಗೆ 12 ರೂಪಾಯಿ ಬರ್ತಾ ಇದೆ. UPದವರಿಗೆ 132 ರೂಪಾಯಿ ಹೋಗ್ತಾ ಇದೆ. ಬಿಹಾರದವರಿಗೆ 178 ರೂಪಾಯಿ ಹೋಗ್ತಾ ಇದೆ. ನಾವೆಲ್ಲಿ ಹೋಗಬೇಕು? ನಾವೇನು 100 ರೂಪಾಯಿನಲ್ಲಿ 100 ರೂಪಾಯಿ ವಾಪಸ್ ಕೊಡಿ ಅಂತ ಇಲ್ಲ. ಅಟ್ಲೀಸ್ಟ್ ಒಂದು 25-35 ರೂಪಾಯಿ ವಾಪಸ್ ಕೊಟ್ಟರೆ ನಾವೇನು ಮಾಡ್ತೀವಿ? ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ. ಆ ಇನ್ಫ್ರಾಸ್ಟ್ರಕ್ಚರಿಂದ ಯಾರು ಉದ್ಯೋಗ ಸೃಷ್ಟಿಯಾಗುತ್ತೆ? ಇವತ್ತು ಇಡೀ ಭಾರತ ದೇಶವನ್ನು ನಾವು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ತಾಯಿವಿ. ಹೈಯೆಸ್ಟ್ ಉದ್ಯೋಗ ಸೃಷ್ಟಿಯಾಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಯಾವುದೇ ರೀತಿಯಾದಂಥ ಇವರು ನೆರವು ನೀಡೋದಿಲ್ಲ ಅಂದರೆ ಇನ್ನು ಯಾರಿಗೆ ನೀಡ್ತಾರೆ ಇವರು? ನನಗಂತೂ ಈ ಬಜೆಟ್ನಿಂದ ಏನೂ ನಿರೀಕ್ಷೆ ಇಲ್ಲ. ಕಳೆದ 10 ವರ್ಷದಿಂದ ನಾವು ನೋಡ್ಕೊಂಡು ಬಂದೀವಿ. ಅದರ ಆಧಾರದ ಮೇಲೆ ನಾನು ಮಾತಾಡ್ತೇನೆ. ನೋಡಿ, ಹಲವಾರು ಬಾರಿ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮನವಿ ಪತ್ರಗಳನ್ನು ಕೊಡಲಾರ್ದಲ್ಲದೆ ನಾವು ಹೋಗಿ ನಮ್ಮ ಹಕ್ಕಿಗೆ ಪ್ರತಿಭಟನೆ ಮಾಡಿರೋ ಉದಾಹರಣೆ ಇದೆ. ಆದರೂ ಕೂಡ ಇವರು ಕೊಡಲ್ಲ ಅಂದರೆ ಅವರೇನು ನಮ್ಮ ಮೇಲೆ ಉಪಕಾರ ಮಾಡ್ತಾ ಇದ್ದಾರೆ ರೀ. ನಮ್ಮ ಬೆವರು ಬೇಕು ಅವರಿಗೆ, ನಮ್ಮ ದುಡಿಮೆ ಬೇಕು ಅವರಿಗೆ, ಅದಕ್ಕೆ ತಕ್ಕಂಗೆ ನಮಗೆ ಫಲ ಕೊಡಿ, ನಮಗೇನಾದರೂ ಸ್ವಲ್ಪ ನೆರವು ಕೊಡಿ ಅಂತ ಕೇಳತ್ತಪ್ಪ ಹೇಳಿ. ನಾವು ನಮ್ಮಿಂದ ತಾನೇ ಇವತ್ತು ದೇಶ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ. ಅದಕ್ಕೆ ನೀವು ನಮಗೆ ಎನ್ಕರೇಜ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ. ಕನ್ನಡಿಗರು ದುಡಿಲಿಕ್ಕೆ ತಯಾರಿದ್ದೇವೆ. ಆದರೆ ಕೇಂದ್ರ ಸರ್ಕಾರದಿಂದ ಏನೂ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಈಗ ನೀವು ನಮ್ಮ ಮನೆಗೆ ಬರಬಾರ್ದು, ನಾವು ಅವ್ರ ಮನೆಗೆ ಹೋಗಲೇಬಾರ್ದಾ? ಇದು ಒಳ್ಳೆ ಕಥೆ ಆಯ್ತಲ್ರಿ. ನಾವಂತೂ 2-3 ದಿನಕ್ಕೆ ಒಂದು ಸರಿ ಹೋಮ್ ಮಿನಿಸ್ಟರ್ ಅವ್ರ ಮನೆಯಲ್ಲೇ ಇರ್ತೀನಿ. ನಮ್ಮ ಮನೆ ಹಿಂದೆನೇ ಇರೋದವರು. ಈಗ ಎಲ್ಲರೂ ಸೇರಿ ನಾವು ಪಕ್ಷದವರು ಕೂಡಬಾರ್ದು, ಟೀನು ಕುಡಿಬಾರ್ದು ಅಂದರೆ ಏನಪ್ಪ? ಈಗ ನಿಮ್ಗೆ ತಪ್ಪಿಸ್ಕೊಂಡೇ ಓಡಾಡ್ಬೇಕಂದ್ರೆ ಹೆಂಗೆ ಆಗ್ತದೆ ಹೇಳಿ? ದಲಿತ ಶಾಸಕರ ಮೀಟಿಂಗು ಅಥವಾ ಡಿನ್ನರ್ ಪಾರ್ಟಿ ನೋಡಿ, ಇವೆಲ್ಲ ಅಪ್ರಸ್ತುತ. ಭಾಳ ಸ್ಪಷ್ಟವಾಗಿ ಪರಮೇಶ್ವರ್ ಸಾಹೇಬರು ಇದ್ರ ಬಗ್ಗೆ ಹಿಂದೆ ಕ್ಲಾರಿಟಿ ಕೊಟ್ಟಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ದಯವಿಟ್ಟು ಕರ್ನಾಟಕಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ತಾವು ದಯವಿಟ್ಟು ಧ್ವನಿ ಎತ್ತಿ, ಮಾಧ್ಯಮ ಸ್ನೇಹಿತರು. ನಾವೆಲ್ಲೂ ಹೋಗಲ್ಲ. ಇನ್ನೂ 3.5 ವರ್ಷ ನಾವು ಇಲ್ಲೇ ಇದ್ದೇ ಆಡಳಿತ ಚೆನ್ನಾಗಿ ಕೊಡ್ತೀವಿ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ದಯವಿಟ್ಟು ಸ್ವಲ್ಪ ನಮ್ಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಸ್ವಲ್ಪ ನೀವು ಹೇಳಿದ್ರೆ ಜನರಿಗೆ ಗೊತ್ತಾಗ್ತದೆ ನಮ್ಗೆ ಆಗ್ತಾ ಇರೋ ಅನ್ಯಾಯ. ಇನ್ನೊಂದು ಕಡೆ ನಿಮ್ಮ ತಂದೆಯವ್ರ ಮನೆ ಹೇಳಿದ ಮಾತು ಭಾಳ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬಡತನ ನಿವಾರಣೆ ಆಗುತ್ತಾ? ಅದಕ್ಕೆ ಏನಂದ್ರು BJPಯವರು ಹಿಂದೂ ವಿರೋಧಿ ಅಂತ. ನೋಡಿ, ನಮ್ಮ ದೇಶದಲ್ಲಿ 4 ಪ್ರಮುಖವಾದಂಥ ಧರ್ಮಗಳು ಹುಟ್ಟಿವೆ.
ಯಾವ್ದ್ಯಾವುದು ಬುದ್ಧಿಸಮು, ಜೈನಿಸಮು, ಸಿಕ್ಕಿಸಮು ಮತ್ತು ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮನೂ ಹುಟ್ಟಿದೆ, ಹೌದಾ ಇಲ್ಲ? ಇವೆಲ್ಲ 4 ಧರ್ಮ ಹುಟ್ಟಿದ್ದು ಯಾವ ಧರ್ಮದ ವಿರುದ್ಧ, ಯಾವ ಆಚರಣೆ ವಿರುದ್ಧ, ಯಾವ ಗ್ರಂಥಗಳ ವಿರುದ್ಧ? ಯಾವುದರಲ್ಲಿ ಸಮಾನತೆ ಇರಲಿಲ್ಲ, ಯಾವುದರಲ್ಲಿ ಸ್ವಾಭಿಮಾನದ ಬದುಕಿರಲಿಲ್ಲ, ಅದ್ರ ವಿರುದ್ಧ ತಾನೇ ಹುಟ್ಟಿದ್ದು 4 ಧರ್ಮಗಳು. ಅಂದರೆ ನಾವೆಲ್ಲರೂ ಆ್ಯಂಟಿ ನ್ಯಾಷನಲ್ಸಾ? ಅಂದರೆ ಬಸವಣ್ಣವರು ದೇಶದ್ರೋಹಿನಾ? ಅಂದರೆ ಬಸವಣ್ಣನವರು ಆ್ಯಂಟಿ ಹಿಂದೂನಾ? ಏನು ನಡೀತಾ ಇದೆ ರೀ? ಸ್ವಲ್ಪನ ಇವರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ? ಖರ್ಗೆ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದು, ನೀವು ಗಂಗಾ ಸ್ನಾನ ಮಾಡಿದ್ರೆ ನಿಮ್ಮ ಪಾಪ ತೊಳಿಲಿಕ್ಕಾಗಲ್ಲ. ಬರೀ ಗಂಗಾ ಅಷ್ಟೇ ಅಲ್ಲ, ದೇಶದ ಯಾವುದೇ ಪವಿತ್ರ ನದಿನಲ್ಲೂ ಕೂಡ ಇವರು ಹೋಗಿ ಡುಬ್ಕಿ ಹಾಕಿದ್ರೆ ಇವ್ರ ಪಾಪದ ಪರಿಹಾರ ಆಗೋದಿಲ್ಲ. ಬಡತನ ನಿರ್ಮೂಲನೆಗೆ ನಮಗೆ ಈ ಆಯವ್ಯಯದಲ್ಲಿ ನಾವು ದುಡಿತಾ ಇರೋದಕ್ಕೆ ರೊಕ್ಕ ಕೊಡ್ರಿ, ಸಾಕಾಗಿದೆ. ಅದು ಇದು ಬಿಟ್ಟು ನೀವು ಮಾತು ಎತ್ತಿದ್ರೆ ನೀವು ದೇಶದ್ರೋಹಿ. ಇವ್ರು ಯಾರ್ರಿ ನಮ್ಗೆ ದೇಶದ್ರೋಹಿ ಸರ್ಟಿಫಿಕೇಟ್ ಕೊಡೋಕ್ಕೆ? ಇವ್ರದ್ದೇನಿತ್ತು ಕೊಡುಗೆ? ಯಾವುದಕ್ಕೆ? ಅವ್ರ ಕೆಲಸ ಏನಿದೆ? ನಿನ್ನೆ ಎಕನಾಮಿಕ್ ಸರ್ವೆ ರಿಪೋರ್ಟ್ ಬಂತಲ್ರಿ, ಅದು ಮುಚ್ಚಾಕ್ಲಿಕ್ಕೆ ಇವೆಲ್ಲ ಬೇಕಲ್ಲ. ಬಡತನ ಎಷ್ಟಿದೆ ಮುಚ್ಚಾಕ್ಲಿಕ್ಕೆ ಬೇಕು. ಇವತ್ತು ಆರ್ಥಿಕ ಪರಿಸ್ಥಿತಿ ಏನಾಗ್ತಾ ಇದೆ ಮುಚ್ಚಾಕ್ಲಿಕ್ಕೆ ಬೇಕು. ಚೈನಾ ಬಗ್ಗೆ ಮುಚ್ಚಾಕ್ಲಿಕ್ಕೆ ಬೇಕು. ಪಾಪ ಟ್ರಂಪ್ ಅವ್ರು ಇನ್ವಿಟೇಷನ್ನೂ ಕೊಟ್ಟಿಲ್ಲ, ಅದು ಮುಚ್ಚಾಕ್ಲಿಕ್ಕೆ ಬೇಕು. ಅದಕ್ಕೆ ಅಲ್ವಾ ಇದೆಲ್ಲ ನಡೀತಾ ಇರೋದು. ನೋಡಿ, ಅದನ್ನೂ ಹೇಳ್ತಾ ಇಲ್ವಾ? ಎಕನಾಮಿಕ್ ಸರ್ವೆನ ಮುಚ್ಚಾಕ್ಲಿಕ್ಕೆ ಏನಂತ ಹೇಳಿದ್ರು? ಪಾಪ ಅವರು ಅಷ್ಟೊತ್ತು ನಿಂತಿದ್ದಾರೆ, ಅವರು ಕೂಡ ವಯಸ್ಸಾಗಿದೆ. ಒಬ್ಬ ರಾಷ್ಟ್ರಪತಿಗಳಿಗೆ ಅಷ್ಟೊಂದು ಭಾಷಣ ಮಾಡಿಸೋದು ಅಂತ ಹೇಳುತ್ತಪ್ಪ. ಪುವರ್ ಥಿಂಗ್ ಅಂತ ಹೇಳಿದ್ರೆ ಈಗ ಅಯ್ಯೋ ಪಾಪ ಅನ್ನಲ್ವ ನಾವು? ಹೌದಾ ಇಲ್ಲ? ಈಗ ಮಾನ್ಯ ಮುಖ್ಯಮಂತ್ರಿಗಳು 3.5 ತಾಸು ಭಾಷಣ ಮಾಡಿದ್ರು ಹೋದ ಬಾರಿ ಬಜೆಟ್ ಸಂದರ್ಭದಲ್ಲಿ. ನಾವೆಲ್ಲ ಅರೆ ಪಾಪ 3.5 ತಾಸು ನಿಂತಿರಿ, ಅದು ಇಂಗ್ಲೀಷ್ನಲ್ಲಿ ಅನುವಾದನೆ ಮಾಡಿರಿ. ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕ್ರಿ ನಾವು? ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಹೇಳಿ ನೀವೇ? ನಮ್ಮ ದೇಶದ ಸ್ಥಿತಿಗತಿ ಮೇಲೆ ಏನು ಇಂಥ ಇದ್ರ ಮೇಲೆ BJP ಅವರಿಗೆ ಏನೂ ಸಿಗ್ತಾ ಇಲ್ಲ ಅಂದರೆ ಇದಕ್ಕೆಲ್ಲ ಇಂಥ ಫಾಲ್ತು ಇದಕ್ಕೆ ಇವ್ರು ಕೊಡ್ತಾರೆ. ಯಾವುದು ನೋಡಿ, ಸಾರಿ, ಖರ್ಗೆ ಸಾಹೇಬ್ರದಾದಂಥ ಒಂದು ನಂಬಿಕೆ ಅವ್ರದ್ದಿದೆ. ಬುದ್ಧ ಬಸವ ತತ್ವವನ್ನು ನಂಬ್ತಾರೆ, ಸಂವಿಧಾನವನ್ನು ನಂಬ್ತಾರೆ. ಅಲ್ಲಿ ನಿಮ್ಮ ಹಿಂದೆ ನಿಂತಿರೋದು ಅವರು 15-20 ವರ್ಷ ನಮ್ಮ ಕಡೆ ಕೆಲಸ ಮಾಡೋದು. ನಮ್ಮ ತಾಯಿಯವ್ರು ಧಾರ್ಮಿಕರವ, ಅವ್ರ ಆಚರಣೆ ಅವರಿಗೆ, ಇವ್ರ ಆಚರಣೆ ಇವರಿಗೆ. ಅವ್ರ ಆಚರಣೆ ನಮ್ಮ ಮೇಲೂ ಹೀರಿಲ್ಲ, ನನ್ನ ಆಚರಣೆ ನನ್ನ ಮಕ್ಕಳ ಮೇಲೂ ಹೀರೋದಿಲ್ಲ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ನಿಮ್ಮ ಭಕ್ತಿ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಕ್ತಿ ಇರಬೇಕು, ಆಧ್ಯಾತ್ಮಿಕವಾಗಿರಬೇಕು, ನಿಮ್ಮ ಮನಃಶಾಂತಿಗಿರಬೇಕು. ಆದರೆ ಆ ಭಕ್ತಿ ವ್ಯಕ್ತಿ ಮೇಲೆ ಬಂದರೆ ಅವ್ರು ಸರ್ವಾಧಿಕಾರಿ ಆಗ್ತಾರಂತ. ಯಾರ ಬಗ್ಗೆ ಹೇಳಿದ್ರೆ ನೀವೇ ತಿಳ್ಕೊಂಡು ಸಾಕಪ್ಪ. ED ಈಸ್ ನಾಟ್ ಇನ್ ಪರ್ವ್ಯೂ. ವೈ ಈಸ್ ED ಇನ್ವೆಸ್ಟಿಗೇಟಿಂಗ್ ಮೂಡಾ? ಏನಕ್ಕೆ ಮಾಡ್ತಾ ಇದ್ದಾರೆ? ವೇರ್ ಇಸ್ ಮನಿ ಲಾಂಡ್ರಿಂಗ್ ಅಂತ ಏನಾದರೂ ಹೇಳಿದಾರ? ಏನೂ ಇಲ್ಲ. ಆಮೇಲೆ ಹೆಂಗೆ ಲೀಕ್ ಆಗ್ತಾ ಇದೆ ED ರಿಪೋರ್ಟು? ಈಗ ವಿಜೇಂದ್ರ ಅವ್ರದ್ದು ಕೂಡ ಅವರ ಅಫಿಡವಿಟ್ನಲ್ಲಿ ECIR ಕಂಪ್ಲೇಂಟ್ ಇದೆ. ಅದು ಸಿಕ್ಕಿದೆಯಾ ನಿಮಗೆ? ಇಲ್ಲಿ ಇಷ್ಟೊಂದು ಜನ ಇದ್ದೀರಲ್ಲ, ನಿಮ್ಮ ಮೂಲಗಳಿಂದ ಒಬ್ಬರು ಜನ ಸಿಕ್ಕಿದೆಯಾ? ಮನಿ ಲಾಂಡ್ರಿಂಗ್ ಆ್ಯಕ್ಟು ವಿಜೇಂದ್ರ ಅವರ ಅಫಿಡವಿಟ್ ಮೇಲೆ ಇದೆ. ಒಪ್ತೀರಾ? ಡ್ಯೂ ನೋ ದ ಡೀಟೇಲ್ಸ್? ನೋ. ಸಿದ್ದರಾಮಯ್ಯ ಅವ್ರದ್ದೆಲ್ಲ ಹೆಂಗೆ ಆಚೆ ಬರ್ತಾ ಇದೆ? ಇದೆಲ್ಲನೂ ಕೂಡ ಪೂರ್ವ ನಿಯೋಜಿತ, ಪ್ರೀ ಪ್ಲ್ಯಾಂಡ್. ಇವ್ರು ಅಷ್ಟಿದ್ದಿದ್ರೆ ಬಿಡ್ತಾ ಇದ್ರೇನ್ರಿ? ಅಲ್ಲಿ ಇಬ್ಬರಿದಾರಲ್ಲ, ಕೂತಿದಾರಲ್ಲ.